ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಜಾತಿ ಗಣತಿಯ ಹೆಸರಿನಲ್ಲಿ ಅನಗತ್ಯವಾದಂತಹ ಗೊಂದಲಗಳನ್ನು ಮುಖ್ಯಮಂತ್ರಿಗಳು ಪದೇ ಪದೇ ಮಾಡ್ತಾ ರಾಜ್ಯದ ಇಡೀ ಸಮಾಜವನ್ನು ಒಡೆಯುವಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ನಾವೀಗಾಗಲೇ 16 ಬಾರಿ ಹಿಂದೂ ಉಪಜಾತಿಗಳಲ್ಲಿ 47 ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಅಂತೇಳಿ ಹೊಸ ಸೃಷ್ಟಿಯನ್ನ ಮಾಡಿದ್ದಾರೆ. ಇದಕ್ಕೆ ಪ್ರಬಲವಾದಂತಹ ವಿರೋಧಗಳು ವ್ಯಕ್ತ ಆಗ್ತಾ ಇದ್ರೂ ಕೂಡ ತನ್ನ ಮೊಂಡುವಾದಕ್ಕೆ ಇವತ್ತು ಸರ್ಕಾರ ನಿಂತಿರುವಂತದ್ದು ಸರಿಯಲ್ಲ. ಸೋನಿಯಾ ಗಾಂಧಿ ಅವರನ್ನ ಓಲೈಸಿಕೊಳ್ಳುವಂತ ನೆಪದಲ್ಲಿ ಕರ್ನಾಟಕದ ಪೋಪ್ ಆಗಲಿಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ. ಯಾವುದೇ ಸರ್ಕಾರದ ಜಾತಿ ಪಟ್ಟಿಯಲ್ಲಿ ಇಲ್ಲದೇ ಇರುವಂತ ಕ್ರಿಶ್ಚಿಯನ್ ಅನ್ನುವಂತ ಹೊಸ ಪಟ್ಟಿಗಳನ್ನ ಪದೇ ಪದೇ ಸೇರಿಸ್ತಾ ಅಹಿಂದದ ಹೆಸರನ್ನ ಹೇಳ್ತಾ ಬಹಿರಂಗವಾಗಿ ಮತಾಂತರಕ್ಕೆ ಪ್ರೇರಣೆಯನ್ನ ಸ್ವತಃ ಮುಖ್ಯಮಂತ್ರಿಗಳೇ ಕೊಡ್ತಾ ಇರುವಂತದ್ದು ದುರದೃಷ್ಟಕರ. ನಾನು ಈಗಲೂ ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ನಾವು ಆಯೋಗಕ್ಕೂ ಕೂಡ ಒತ್ತಾಯವನ್ನು ಮಾಡಿದ್ವಿ. ಈ ಸಮೀಕ್ಷೆಯನ್ನ ತರಾತುರಿನಲ್ಲಿ ನೀವು ಮಾಡಬೇಡಿ. ಸೆಪ್ಟೆಂಬರ್ನಲ್ಲಿ, ಅಕ್ಟೋಬರ್ನಲ್ಲಿ ಇದನ್ನ ಬೇಸಿಗೆ ಕಾಲಕ್ಕೆ ಮುಂದೂಡಿ ಎನ್ನುವಂತ ಒತ್ತಾಯವನ್ನ ನಾವು ಅವತ್ತು ಮಾಡಿದ್ವಿ. ನಾನು ಈಗಲೂ ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಸರ್ವ ಪಕ್ಷಗಳ ಸಭೆಯನ್ನ ಕರೀರಿ. ಯಾವ್ಯಾವ ರೀತಿಯಾದಂತಹ ಅಭಿಪ್ರಾಯಗಳು ಬರುತ್ತೆ ಎನ್ನುವಂಥದ್ದನ್ನ ಚರ್ಚೆ ಮಾಡಿ. ರಾಜ್ಯದಲ್ಲಿರುವಂತಹ ಸಕಲ ಸಮಾಜದ ಸಭೆಯನ್ನು ಕೂಡ ನೀವು ಕರೀರಿ. ಅವರೆಲ್ಲರ ಅಭಿಪ್ರಾಯವನ್ನ ಪಡೆದು ಅವರೆಲ್ಲರ ಸಹಮತವನ್ನು ಕ್ರೋಢೀಕರಿಸಿಕೊಂಡು ಬೇಸಿಗೆ ಕಾಲದಲ್ಲಿ ಒಂದು ಆರ್ಥಿಕ ಸಮೀಕ್ಷೆಯನ್ನ, ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡುವುದು ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯದು. ಮುಂದಿನ ಯೋಜನೆಗಳಿಗೆ ಅದೊಂದು ಫೌಂಡೇಶನ್ ಆಗಬೇಕು, ಅಡಿಪಾಯ ಆಗಬೇಕು ಅಂತ ನೀವೇನು ಹೇಳ್ತಾ ಇದ್ರಿ, ಅದಕ್ಕೆ ಒಂದು ಒಳ್ಳೆಯ ಸಂಗತಿಯನ್ನ ಮಾಡಿದಂತಾಗುತ್ತೆ. ಎರಡನೇದು, ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಗಣತಿಯನ್ನ ಘೋಷಣೆ ಮಾಡಿರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಾಡುವಂತ ಜಾತಿ ಗಣತಿ ಔಚಿತ್ಯ ಏನು? ನೀವು ಯಾಕೆ ಇದನ್ನ ಮಾಡಲಿಕ್ಕೆ ತರಾತುರಿನಲ್ಲಿ ಹೊರಟಿದ್ದೀರಿ? ನನಗೆ ಬಹಳ ಪ್ರಬಲವಾಗಿ ಅನ್ಸೋದು, ಸಿದ್ದರಾಮಯ್ಯನವರು ತನ್ನ ಅಧಿಕಾರದ ವಿಸ್ತರಣೆಗೋಸ್ಕರ ಜಾತಿ ಗಣತಿಯನ್ನ ಇವತ್ತು ಮುಂದಿಡ್ತಾ ಇದ್ದಾರೆ. ನವೆಂಬರ್ನಲ್ಲಿ ಅವರ ಅಧಿಕಾರ ಹೋಗುತ್ತೆ ಎನ್ನುವಂಥದ್ದು ಏನು ಅವರ ಪಕ್ಷದ ಆಂತರಿಕ ವಲಯಗಳಲ್ಲಿ ಚರ್ಚೆ ಆಗ್ತಾ ಇದೆ. ತಮ್ಮ ಅಧಿಕಾರದ ವಿಸ್ತರಣೆಗೋಸ್ಕರ ಜಾತಿ ಗಣತಿಯನ್ನ ಬಳಕೆ ಮಾಡುವಂಥದ್ದು ಸರಿಯಲ್ಲ. ಇದರಿಂದ ಸಮಾಜಗಳು ಒಡೆಯುವಂತಹ ಪ್ರಯತ್ನಕ್ಕೆ ಸ್ವತಃ ಮುಖ್ಯಮಂತ್ರಿಗಳು, ಸರ್ಕಾರವೇ ಕೈ ಹಾಕಿರುವಂತದ್ದು ನಾಗರಿಕ ಸಮಾಜ ಇದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಕ್ಷಣ ತಮ್ಮ ನಿಲುವಿನಿಂದ ವಾಪಸ್ ಬರಬೇಕು. ಆಯೋಗಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟು ಬೇಸಿಗೆ ಕಾಲದಲ್ಲಿ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿ. ಇಲ್ಲ ಅಂತಾದ್ರೆ ಇದ್ಯಾವುದೋ ಸಮೀಕ್ಷೆ ಸರಿಯಾಗಲಿಲ್ಲ, ಇನ್ನೇನೋ ಅಂಕಿಅಂಶಗಳು ತಪ್ಪಾಗಿದೆ ಅಂತೇಳಿ ಮತ್ತೆ 420 ಕೋಟಿ ರೂಪಾಯಿಯನ್ನ ನೀರಿನಲ್ಲಿ ಹೋಮ ಮಾಡುವಂತ ಪ್ರಯತ್ನಕ್ಕೆ ನೀವು ಅಣಿ ಹಾಕ್ತೀರಿ. ಹಿಂದೆ ಕಾಂತರಾಜ ಆಯೋಗದ ವರದಿಯನ್ನ 160 ಕೋಟಿ ರೂಪಾಯಿಯನ್ನ ಇದೇ ರೀತಿ ದುರ್ಬಳಕೆ ಮಾಡಿಕೊಂಡು ವೇಸ್ಟ್ ಮಾಡಿದ್ರಿ. ಈಗ ಮತ್ತೊಂದು ಹಣವನ್ನ, ಸರ್ಕಾರದ ಹಣವನ್ನ ಈ ರೀತಿ ಸದ್ಬಳಕೆ ಮಾಡಿಕೊಳ್ಳಬೇಕೇ ವಿನಃ ಇದನ್ನು ದುರುಪಯೋಗ ಮಾಡಿಕೊಳ್ಳುವಂತ ಸರಿಯಲ್ಲ. ತಮ್ಮ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಬೇಕು ಅಂತ ನಾನು ಆಗ್ರಹಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.